ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ. ಸೊ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ KS ಗೆಜೆಟೆಡ್ ಪ್ರೊಬೇಷನರ್ಸ್ ಇದರ ಬೇಗ ಅತಿ ಶೀಘ್ರವಾದ ಮಾಹಿತಿ ಎಲ್ಲಿ ಸಿಗ್ತದೆ ಸರ್ ಅಂತ ಹೇಳಿದ್ರೆ ದಟ್ ಈಸ್ ಎಂಕರೇಜ್ ಇಂಡಿಯಾ. ಸೊ ಇದರಲ್ಲಿ ನಿಮಗೆ ಈ ದಿವಸ 2026 KS ಗೆಜೆಟೆಡ್ ಪ್ರೊಬೇಷನರ್ ನ ಒಂದು ಹೊಸ ಅಧಿಸೂಚನೆ ಸುಮಾರು 319 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ಸೊ ಇದ್ರ ಬಗ್ಗೆ ಕೂಲಂಕುಷವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಅಂದ್ರೆ 14 ಜುಲೈ 2026 DPAR ಡಿಪಾರ್ಟ್ಮೆಂಟ್ ಕಡೆಯಿಂದ KPSC ಸೆಕ್ರೆಟರಿ ಅವರಿಗೆ ಒಂದು ಹೊಸ ಲೆಟರ್ ಹೋಗಿದೆ. ಸೊ ಇದರಲ್ಲಿ ಏನಿದೆ, ಯಾವ್ದೆಲ್ಲ ಪೋಸ್ಟ್ಸ್ ಇನ್ಕ್ಲೂಡೆಡ್ ಇದೆ, ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ ಎಷ್ಟೊಂದು ಪೋಸ್ಟ್ಗಳಿದಾವೆ, ACCT ಎಷ್ಟಿದಾವೆ, ತಹಸೀಲ್ದಾರ್ ಎಷ್ಟಿದಾವೆ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಎಷ್ಟಿದಾವೆ. ಸೊ ಈ ಒಂದು ನೋಟಿಫಿಕೇಶನ್ ಒಂದು ನಿಕ್ ನೇಮ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ನೋಟಿಫಿಕೇಶನ್ ಅಂತ ಹೇಳ್ಬಹುದು. ಯಾಕೆಂದ್ರೆ ಸುಮಾರು 74 ಪೋಸ್ಟ್ಗಳು ಇದರಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಸೊ ವೇಕೆನ್ಸೀಸ್ 74, ಅತಿ ಹೆಚ್ಚಿನ ವೇಕೆನ್ಸೀಸ್ ಇರೋದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಲ್ಲಿ. ಸೊ ನೋಡ್ತಾ ಹೋಗೋಣ. ನೋಡಿ, 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳ ರಿಕ್ತ ಸ್ಥಾನಗಳನ್ನು ಬಿಡುಗಡೆ ಮಾಡುವ ಬಗ್ಗೆ. ಸೊ ರೀಸೆಂಟ್ಲಿ ಇವಾಗ ಈ ಒಂದು ಲೆಟರ್ ಹೋಗಿರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ನ್ಯೂ ನೋಟಿಫಿಕೇಶನ್ ವಿತ್ ಇನ್ ಎ ವೀಕ್ ಆರ್ 2 ವೀಕ್ಸ್. 1 or 2 ವೀಕ್ಸ್ ಅಲ್ಲಿ ನಾವು ಹೊಸ ನೋಟಿಫಿಕೇಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಅದರ ಒಳಗೆ 100% KS ನ ಹಳೆ ಅಧಿಸೂಚನೆ ಏನು ಆಗಿದೆ, ಸೊ ಅದರ ರಿಸಲ್ಟ್ಸ್ ಬರಲೇ ಬರ್ತದೆ. ಸೊ ಅದರ ರಿಸಲ್ಟ್ಸ್ ಬಂದಿದ ತಕ್ಷಣನೇ ಒಂದು ಹೊಸ ಅಧಿಸೂಚನೆ ಮಾಡ್ತಾರೆ. ಇದರಲ್ಲಿ ಎಷ್ಟೊಂದೆಲ್ಲ ಪೋಸ್ಟ್ಗಳು ಯಾವ್ದೆಲ್ಲ ಇದಾವೆ ಅಂತ ನೋಡ್ತಾ ಹೋಗೋಣ. AC ರೆವೆನ್ಯೂ, ಅಸಿಸ್ಟೆಂಟ್ ಕಮಿಷನರ್ DPR, ಇದರಲ್ಲಿ RPC ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ಗೆ 36 ಮತ್ತೆ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 3. ಸೊ ಟೋಟಲಿ 39 ಪೋಸ್ಟ್ಗಳು ವೇಕೆಂಟ್ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ಅದರ ಜೊತೆಗೆ ACCT ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್, ಇದರಲ್ಲಿ ಬರೀ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ ಇದೆ 50 ಪೋಸ್ಟ್ಗಳು. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಖಜಾನೆ ಇಲಾಖೆ ಟ್ರೆಜರಿ, ಇದರಲ್ಲಿ 2 ಪೋಸ್ಟ್ಗಳು ಗ್ರೂಪ್ ಎ. ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ RDPR ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್, ಇದರಲ್ಲಿ 13 RPC ಮತ್ತೆ 2 ಕಲ್ಯಾಣ ಕರ್ನಾಟಕ ವೃಂದಕ್ಕೆ. ಸೊ ಟೋಟಲಿ 15 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ಇದರ ಜೊತೆಗೆ ನಿಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 1 ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿಂದ ನಿಮಗೆ 11 ಪೋಸ್ಟ್ಗಳು ಫ್ರಮ್ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್. ಸೊ ಟೋಟಲಿ 112 ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ ಗ್ರೂಪ್ ಎ ಹುದ್ದೆಗಳು ಮತ್ತೆ 5 ಕಲ್ಯಾಣ ಕರ್ನಾಟಕ ಗ್ರೂಪ್ ಎ ಹುದ್ದೆಗಳು. ಸೊ ಟೋಟಲಿ 117 ಗ್ರೂಪ್ ಎ ಹುದ್ದೆಗಳು ಕಾಲ್ಫಾರ್ಮ್ ಆಗ್ತಿದೆ. ನೆಕ್ಸ್ಟ್ ಗ್ರೂಪ್ ಬಿ ಪೋಸ್ಟ್ಗಳಲ್ಲಿ ಯಾವ್ದೆಲ್ಲ ಇನ್ಕ್ಲೂಡೆಡ್ ಇದೆ ಸರ್ ಅಂತ ಹೇಳಿದ್ರೆ ತಹಸೀಲ್ದಾರ್. ಈ ಸತಿ ತಹಸೀಲ್ದಾರ್ ತುಂಬಾ ಕಡಿಮೆ ವೇಕೆನ್ಸೀಸ್ ಬಂದಿದ್ದಾವೆ. ಸೊ ರೆಸಿಡ್ಯೂಯಲ್ ಪೇರೆಂಟ್ ಕೇಟರ್ ಅಲ್ಲಿ 18 ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ 17, ಟೋಟಲಿ 25 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ಇದರ ಜೊತೆಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ನಾನು ಮೊದಲಿಗೆ ನಿಮಗೆ ಹೇಳಿದ ಅತಿ ಹೆಚ್ಚು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವೇಕೆನ್ಸೀಸ್ ಫಿಲ್ ಅಪ್ ಆಗ್ತಿದೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ 74 ಪೋಸ್ಟ್ಗಳು ಇಲ್ಲಿ ಕಾಲ್ಫಾರ್ಮ್ ಆಗಿದೆ. ಅದರ ಜೊತೆಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪ್ರಿಸನ್ಸ್ ಅಲ್ಲಿ 5 ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್, 1 ಕಲ್ಯಾಣ ಕರ್ನಾಟಕ. ಸೊ ಟೋಟಲಿ 6 ವೇಕೆನ್ಸೀಸ್ ಇದಾವೆ. ಮತ್ತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸೊ ಅಸಿಸ್ಟೆಂಟ್ ರಿಜಿಸ್ಟರ್ ಕೋಆಪರೇಟಿವ್ಸ್, ಇದರಲ್ಲಿ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ 19 ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ 2, ಟೋಟಲಿ 21 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಇದರಲ್ಲಿ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ 10 ಮತ್ತೆ ಕಲ್ಯಾಣ ಕರ್ನಾಟಕ 2, ಟೋಟಲಿ 12 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ನೆಕ್ಸ್ಟ್ ಬಂದಿದೆ ಅಬಕಾರಿ ಉಪ ಅಧೀಕ್ಷಕರು. ಸೊ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವ DYSP ಪೋಸ್ಟ್. ಸೊ ಇದರಲ್ಲಿ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ ನ 5 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ನೆಕ್ಸ್ಟ್ ಉದ್ಯೋಗಾಧಿಕಾರಿ ಅಂದ್ರೆ ಎಂಪ್ಲಾಯ್ಮೆಂಟ್ ಆಫೀಸರ್, ಇದರಲ್ಲಿ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ ಅಲ್ಲಿ 3 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ಮತ್ತೆ ಮುಖ್ಯಾಧಿಕಾರಿ, ಸೊ ದಿಸ್ ಇಸ್ ನಥಿಂಗ್ ಬಟ್ ಚೀಫ್ ಆಫೀಸರ್ ಟೌನ್ ಪ್ಲಾನಿಂಗ್, ಸೊ ಟೌನ್ ಡೆವಲಪ್ಮೆಂಟ್, ಓಕೆ, ನಗರಾಭಿವೃದ್ಧಿ ಅಂತ ಹೇಳಿದ್ರೆ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ 18 ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ ಮತ್ತೆ 2 ಕಲ್ಯಾಣ ಕರ್ನಾಟಕ, ಟೋಟಲ್ 20 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ನೆಕ್ಸ್ಟ್ ಸಹಾಯಕ ಖಜಾನಾಧಿಕಾರಿ ಅಸಿಸ್ಟೆಂಟ್ ಟ್ರೆಜರಿ ಆಫೀಸರ್, ಇದರಲ್ಲಿ 12 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ನೆಕ್ಸ್ಟ್ ಸಹಾಯಕ ನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ 2 RPC ಮತ್ತೆ 2 ಕಲ್ಯಾಣ ಕರ್ನಾಟಕ, ಟೋಟಲಿ 4 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ನೆಕ್ಸ್ಟ್ ಶಾಖಾಧಿಕಾರಿ ಅಂದ್ರೆ ಸೆಕ್ಷನ್ ಆಫೀಸರ್, ಇದೊಂದು ಹೊಸ ಪೋಸ್ಟ್ ಈ ಸತಿ ಕಾಲ್ಫಾರ್ಮ್ ಆದಾಗ ಯಾವ್ದಿದು ಪೋಸ್ಟ್ ಅಂತ ಎಲ್ರಿಗೂ ಗೊಂದಲ ಇತ್ತು. ಸೊ ನೋಡೋಣ ಈ ಒಂದು ಏನು KS 384 ಪೋಸ್ಟ್ಗಳಲ್ಲಿ ಈ ಒಂದು ಪೋಸ್ಟ್ಗೆ ಯಾವ್ದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾರೆ ಅದನ್ನು ನೋಡಬೇಕಾಗಿದೆ. ನೋಡೋಣ, ಇದರಲ್ಲೂ ಆ ಒಂದು ಪೋಸ್ಟ್ ನ ಕಾಲ್ಫಾರ್ಮ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಸಚಿವಾಲಯ. ಸೊ ಟೋಟಲಿ 5 ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ ಅಲ್ಲಿ ಕಾಲ್ಫಾರ್ಮ್ ಆಗಿದೆ. ನೆಕ್ಸ್ಟ್ ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗ KPSC ಅಲ್ಲಿ ಫೈನಲಿ ರಿಕ್ರೂಟ್ಮೆಂಟ್ ಆಗ್ತಿದೆ. ಶಾಖಾಧಿಕಾರಿ, ಸೊ ಸೆಕ್ಷನ್ ಆಫೀಸರ್, ಇದರಲ್ಲಿ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ 3 ಮತ್ತೆ ಕಲ್ಯಾಣ ಕರ್ನಾಟಕ 1, ಟೋಟಲಿ 4 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11 ನಿಮ್ಮ
ರೆಸಿಡಿಯಲ್ ಪೇರೆಂಟ್ ಕೆಡರ್ ಅಲ್ಲಿ ಕಾಲ್ಫಾರ್ಮ್ ಆಗ್ತಿದೆ. ಸೊ ಟೋಟಲಿ ಗ್ರೂಪ್ ಬಿ ಅಲ್ಲಿ 185 ಪ್ಲಸ್ 17 802. ಸೊ ವೆನ್ ವಿ ಕಂಬೈನ್ ಬೋತ್ ಗ್ರೂಪ್ ಎ ಅಂಡ್ ಗ್ರೂಪ್ ಬಿ, ಎಷ್ಟೊಂದು ಪೋಸ್ಟ್ ಈ ಸತಿ ವೇಕೆನ್ಸೀಸ್ ಬರ್ತಿದಾವೆ ಗೆಜೆಟೆಡ್ ಪ್ರೊಬೇಷನರ್ದು ಅಂತ ಹೇಳಿದ್ರೆ 319 ಪೋಸ್ಟ್ಗಳು. ಇಟ್ ಈಸ್ ಆಲ್ಸೋ ಎ ವೆರಿ ಹ್ಯೂಜ್ ನಂಬರ್. ತುಂಬಾ ಅಂದ್ರೆ ತುಂಬಾ ದೊಡ್ಡ ರಿಕ್ರೂಟ್ಮೆಂಟ್ ಅಂತ ಹೇಳ್ಬಹುದು. ಇದರಲ್ಲಿ ಒಂದು ಬೇಸರ ಆದ ಸಂಗತಿ ಏನಂದ್ರೆ DYSP ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಒಂದು ವೇಕೆನ್ಸೀಸ್ ಕಾಲ್ಫಾರ್ಮ್ ಆಗಿಲ್ಲ. ಇದು ತುಂಬಾ ಅಭ್ಯರ್ಥಿಗಳಿಗೆ ಒಂದು ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ಬಟ್ ಡೋಂಟ್ ವರಿ, ದೇರ್ ಆರ್ ಸೋ ಮೆನಿ ಅದರ್ ಪೋಸ್ಟ್, ವೆರಿ ಗುಡ್ ಪೋಸ್ಟ್ ಆರ್ ದೇರ್. ಸೊ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ಸೊ ತಲೆ ಕೆಡಿಸ್ಕೊಂಡಿರಾ, ಇವತ್ತಿನಿಂದಾನೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಎಂಕರೇಜ್ ಇಂಡಿಯಾ ಕಡೆಯಿಂದ ನೀವೆಲ್ಲರೂ ವೇಟ್ ಮಾಡ್ತಿದ್ದಾಗೆ ಪ್ರಿಲಿಮ್ಸ್, ಮೈನ್ಸ್, ಇಂಟಿಗ್ರೇಟೆಡ್ ಕೋರ್ಸ್ಗಳು ಮತ್ತೆ ಟೆಸ್ಟ್ ಸೀರೀಸ್ ಆಫ್ ನಿಮ್ಮ ಟೆಸ್ಟ್ ಸೀರೀಸ್ ಯಾವುದೆಲ್ಲ ಇರ್ತದೆ ಅಂತ ಹೇಳಿದ್ರೆ ಗ್ರೀನ್ ಬ್ಯಾಚ್, ಯೆಲ್ಲೋ ಬ್ಯಾಚ್, ಆರೆಂಜ್ ಬ್ಯಾಚ್ ಅಂಡ್ ರೆಡ್ ಬ್ಯಾಚ್. ಸೊ 4 ತರಹದ ನಿಮ್ಮ KAS ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತಿದ್ದೀವಿ ಇನ್ನೊಂದು 2-3 ದಿವಸಗಳಲ್ಲಿ. ಇದರ ಜೊತೆಗೆ KAS ನ ಪ್ರಿಲಿಮ್ಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಮತ್ತೆ ಮೈನ್ಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಮತ್ತೆ ಇಂಟಿಗ್ರೇಟೆಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಿ, ಸೊ ಯು ಕ್ಯಾನ್ ಅಪ್ರೋಚ್ ಅಸ್. ಸೊ ವಿ ಆರ್ ಲೈಕ್ ಸ್ಪೆಷಲಿಸ್ಟ್ ಇನ್ KAS ಅಂಡ್ ACSAT ರಿಕ್ರೂಟ್ಮೆಂಟ್ಸ್. ಸೊ ನಿಮ್ಮ ಗೆ ಏನಾದರೂ ಒಂದು ಡೈರೆಕ್ಷನ್, ಗೈಡೆನ್ಸ್, ಮೆಂಟರ್ಶಿಪ್, ಕ್ಲಾಸಸ್ ಬೇಕಾಗಿದ್ರೆ ಇಟ್ಸ್ ಎ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಯುವರ್ ಪ್ರಿಪರೇಷನ್. ಓಕೆ, ನೆಕ್ಸ್ಟ್ ನಿಮಗೆ ಇದೆಲ್ಲ ಮಾಹಿತಿ ಅತಿ ಶೀಘ್ರದಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ. ಅದರಲ್ಲಿ ನಾವು ಪ್ರತಿಯೊಂದು ಇನ್ಫಾರ್ಮೇಶನ್ ಆದಷ್ಟು ಬೇಗ ಹಾಕ್ತೀವಿ. ಸೊ ಯು ಕ್ಯಾನ್ ಸಿ ಲೈಕ್ KAS ಅಂಡ್ ACSAT ರಿಲೇಟೆಡ್ ಇನ್ಫಾರ್ಮೇಶನ್ ಫಸ್ಟ್ ಆಫ್ ಆಲ್ ಅತಿ ಬೇಗ ನಮ್ಮ ಚಾನಲಲ್ಲೇ ಬರೋದು. ದಿಸ್ ವಿ ಕ್ಯಾನ್ ಅಶ್ಯೂರ್ ಯು, ಬಿಕಾಸ್ ವಿ ಆರ್ ಬಿಹೈಂಡ್ KAS ಅಂಡ್ ACSAT ರಿಕ್ರೂಟ್ಮೆಂಟ್ ಪ್ರಾಸೆಸ್. ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಸೊ ಆದ್ರಿಂದ ನಾವು ಆದಷ್ಟು ಬೇಗ ಇನ್ಫಾರ್ಮೇಶನ್ ನಿಮ್ಗೆ ಕೊಡಕ್ಕಾಗ್ತದೆ. ಸೊ ನಿಮ್ಮ ಬೇರೆ ಏನೇ ಒಂದು ಅನಿಸಿಕೆಗಳಿದ್ದರೂ ದ ಕಮೆಂಟ್ ಬಾಕ್ಸ್ ಈಸ್ ಓಪನ್, ಕಮೆಂಟ್ ಮಾಡಿ, ವಿಲ್ ರೆಸ್ಪಾಂಡ್ ಟು ಯು. ಬಟ್ ಪ್ಲೀಸ್ ಬಿ ಪಾಸಿಟಿವ್ ಅಂಡ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಇರಲಿ ಪ್ರತಿಯೊಂದು ನೋಟಿಫಿಕೇಶನ್ಗೆ. ನೆಗೆಟಿವ್ ಥಾಟ್ಸ್ ಇದ್ರೆ ಯಾವತ್ತೇ ಆಗಲಿ ಯಾರು ಉದ್ಧಾರ ಆಗೋದಿಲ್ಲ, ಉದ್ಧಾರ ಆಗೋರ್ನ ಬಿಡೋದು ಇಲ್ಲ. ಸೊ ಆ ಥಾಟ್ಸ್ಗೆ ಹೋಗಬೇಡಿ. ಐ ಹೋಪ್ ನೀವೆಲ್ಲರೂ ಈ ಒಂದು ಇನ್ಫಾರ್ಮೇಶನ್ ಒಂದು ಕನ್ಸ್ಟ್ರಕ್ಟಿವ್ ಅಂಡ್ ಪಾಸಿಟಿವ್ ಆಗಿ ತಗೊಂತೀರಾ ಅಂತಾನೆ ಭಾವಿಸ್ತೀನಿ. ಸೊ ನೋಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ 6,000 ಸಬ್ಸ್ಕ್ರೈಬರ್ಸ್. ಸೊ ಇದು ಬರೀ ಒಂದು 5 ತಿಂಗಳಲ್ಲಿ ಆಗಿರುವ ಡೆವಲಪ್ಮೆಂಟ್ಸ್. ಇಷ್ಟೊಂದು ಬೇಗ ಡೆವಲಪ್ಮೆಂಟ್ಸ್ ಹೇಗಾಗ್ತದೆ ಅಂತ ಹೇಳಿದ್ರೆ ವೆನ್ ಯು ಬಿಲೀವ್ ಆನ್ ಸಮ್ ಪಾಸಿಟಿವ್ ಎನರ್ಜಿ, ಅವಾಗೆ ನಿಮ್ಗೆ ಈ ತರ ಡೆವಲಪ್ಮೆಂಟ್ಸ್ ಕಾಣಿಸ್ಕೊಳ್ಳೋದು. ಸೊ ಇದ್ರ ಜೊತೆಗೆ ನಿಮಗೆ ಈ ಒಂದು ಗ್ರೂಪ್ ಅಲ್ಲಿ ಮೋರ್ ದೆನ್ 5,500 ಎಲ್ಲರೂ KAS ಅಂಡ್ ACSAT ಆಸ್ಪಿರೆಂಟ್ಸ್ ಇದ್ದಾರೆ. ಸೊ ನೀವು ಈ ಒಂದು ಪ್ರಿಪರೇಷನ್ ಮಾಡ್ತಿದ್ದೀರಾ KAS ಅಂಡ್ ACSAT ಅಂತ ಹೇಳಿದ್ರೆ ಈ ಒಂದು ಚಾನಲ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾನಲ್ ಫಾರ್ ಯುವರ್ ಪ್ರಿಪರೇಷನ್. ಇಷ್ಟೊಂದು ಮಾಹಿತಿ ಕೊಡ್ತಾ ನಾನು ಕ್ಲೋಸ್ ಅಪ್ ಮಾಡ್ತಿದ್ದೀನಿ. ಸೊ ಇದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಆದಷ್ಟು ಬೇಗ ವಿಡಿಯೋಸು ನಿಮ್ಗೆ ತಲುಪ್ತದೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು.